ನಟ ದರ್ಶನ್ ತೂಗುದೀಪ ಅಭಿನಯದ ಮಿಲನ ಸಿನಿಮಾ ಖ್ಯಾತಿಯ ನಿರ್ದೇಶಕ ಪ್ರಕಾಶ್ ವೀರ್ ನಿರ್ದೇಶನದ ದಿ ಡೆವಿಲ್ ಚಿತ್ರದ ಹೊಸ ಟೀಸರ್ ಬಿಡುಗಡೆಯಾಗಿದೆ. ಈ ಹಿಂದೆ ಚಿತ್ರಕ್ಕೆ ಡೆವಿಲ್ ದಿ ಹೀರೋ ಅಂತ ಹೆಸರಿಡಲಾಗಿತ್ತು. ಆದರೆ ಇದೀಗ ಆ ಹೆಸರನ್ನ ದಿ ಡೆವಿಲ್ ಅಂತ ಬದಲಾವಣೆ ಮಾಡಲಾಗಿದೆ. ಶೀರ್ಷಿಕೆ ಬದಲಾವಣೆ ಬಗ್ಗೆ ಮಾತನಾಡಿದ ನಿರ್ದೇಶಕ ಪ್ರಕಾಶ್, ಡೆವಿಲ್ ಅನ್ನೋದು ಕಾಮನ್ ಆಗಿಯೇ ಇದೆ. ಕಥೆ ಹಾಗೂ ಪಾತ್ರಕ್ಕೆ ತಕ್ಕಂತೆ ಡೆವಿಲ್ ದಿ ಹೀರೋ ಬದಲಾಗಿ ದ ಡೆವಿಲ್ ಎಂದಷ್ಟೇ ಮಾಡಿದ್ದೇವೆ. ಕಥೆಯಲ್ಲಿ ಹಾಗೂ ಪಾತ್ರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸದ್ಯ ರಿಲೀಸ್ ಆಗಿರುವ ಟೀಸರ್ನಲ್ಲಿ ದರ್ಶನ್ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ದಿ ಮ್ಯಾನ್ ವಿತ್ ಡೀಪ್ ಪಾಸ್ಟ್ ಈಸ್ ನವ್ ಅ ಮ್ಯಾನ್ ವಿತ್ ಕ್ರೇಜಿ ಪ್ರೆಸೆಂಟ್ ಅಂತ ಶುರುವಾಗುವ ಟೀಸರ್ನಲ್ಲಿ ಹೊಸ ಚಾಲೆಂಜ್ ಅನ್ನು ಸ್ವೀಕರಿಸಲು ಸಿದ್ಧರಾದಂತೆ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ಕ್ಲಬ್ನಲ್ಲಿ ನಡೆಯುವ ಸಾಹಸ ದೃಶ್ಯದಲ್ಲಿ ದರ್ಶನ್ ಮಿಂಚಿದ್ದು ಅಜನೀಶ್ ಲೋಕನಾಥ್ ಹಿನ್ನೆಲೆ ಸಂಗೀತ ಗಮನ ಸೆಳೆದಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದ ದರ್ಶನ್ ಇದೀಗ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾರೆ. ಸದ್ಯ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಒಂದು ವಿಶೇಷ ಗ್ಲಿಮ್ಸ್ ನೀಡಬೇಕಾಗಿತ್ತು. ಹೀಗಾಗಿ ಇದನ್ನ ರಿಲೀಸ್ ಮಾಡಲಾಗಿದ್ದು, ಈಗಾಗಲೇ ಚಿತ್ರೀಕರಣ ಮಾಡಿರುವ ದೃಶ್ಯಗಳನ್ನು ಗ್ಲಿಮ್ಸ್ ಮೂಲಕ ರಿಲೀಸ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ದಾಸ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಟೀಸರ್ ಭಾರಿ ಸದ್ದು ಮಾಡಿದೆ. ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಲಕ್ಷ ವ್ಯೂಸ್ ಪಡೆದುಕೊಂಡಿದೆ. ಅಷ್ಟೇ ಅಲ್ಲ, ರಿಲೀಸ್ ಆದ ಇಡೀ 24 ಗಂಟೆಯಲ್ಲಿ ಈ ಒಂದು ಟೀಸರ್ಗೆ ಬರೋಬ್ಬರಿ 3 ಮಿಲಿಯನ್ಸ್ ವ್ಯೂಸ್ ಬಂದಿದೆ. ಅಂದರೆ ದರ್ಶನ್ ಕ್ರೇಜ್ ಕಡಿಮೆ ಆಗಿಲ್ಲ ಅನ್ನೋದು ಇದೀಗ ಮತ್ತೆ ಸಾಬೀತಾದಂತಾಗಿದೆ. ಜೈಲು ಸೇರಿದಾಗ ಎಲ್ಲವೂ ಮುಗಿದು ಹೋಯಿತು ಅಂದವರೇ ಹೆಚ್ಚು ನೋಡಿ. ಜೈಲಿನಿಂದ ಹೊರ ಬಂದಾಗಲೂ ಅದೇ ಒಂದು ಮಾತಿತ್ತು. ಆದರೆ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕ ಮೇಲೆ ಎಲ್ಲರ ಅಭಿಪ್ರಾಯಗಳು ಬದಲಾಗಿವೆ ಅಂತಲೇ ಹೇಳಬಹುದು. ಇನ್ನೇನು ಮುಗಿದೇ ಬಿಡ್ತು, ಡೆವಿಲ್ ಚಿತ್ರದ ಕಥೆ ಮುಗಿತು ಅನ್ನೋರಿಗೂ ಡೆವಿಲ್ ಟೀಸರ್ ಇದೀಗ ಉತ್ತರ ಕೊಟ್ಟಂತೆ ಇದೆ. ದರ್ಶನ್ ಜನ್ಮದಿನ ಆಚರಿಸಿಕೊಳ್ತಾ ಇಲ್ಲ, ಇನ್ನೇನು ಬೇರೆ ಏನೂ ಬರೋದಿಲ್ಲ ಹಾಗೆ ಅಂದ್ಕೊಂಡಿದ್ದ ಅದೆಷ್ಟೋ ಜನಕ್ಕೆ ಈ ಟೀಸರ್ ಉತ್ತರ ಕೊಟ್ಟಿದೆ. ಸಿನಿಮಾ ನಿಂತಿಲ್ಲ, ಅದು ಇದ್ದೇ ಇದೆ ಅನ್ನೋ ಅರ್ಥದಲ್ಲೂ ಈ ಟೀಸರ್ ಬಿಟ್ಟಂತೆ ಇದೆ. ದರ್ಶನ್ ಜನ್ಮದಿನದ ಹಿನ್ನೆಲೆಯಲ್ಲಿಯೇ ಈ ಒಂದು ಟೀಸರ್ ರಿಲೀಸ್ ಮಾಡಲಾಗಿದೆ. ದರ್ಶನ್ ಅಭಿಮಾನಿಗಳು ಇದನ್ನು ನೋಡಿ ತುಂಬಾನೇ ಖುಷಿಪಟ್ಟಿದ್ದಾರೆ. ದರ್ಶನ್ ಡೆವಿಲ್ ಅವತಾರವನ್ನ ಕಂಡು ರೋಮಾಂಚನಗೊಂಡಿದ್ದಾರೆ. ಭರ್ಜರಿ ಆಕ್ಷನ್ ಕಂಡು ಇನ್ನಿಲ್ಲದಂತೆ ಸಂತೋಷಪಟ್ಟಿದ್ದಾರೆ. ನಟ ದರ್ಶನ್ ಅಭಿಮಾನಿಗಳು ಹಾಗೂ ನಟ ಪ್ರಥಮ್ ನಡುವಿನ ವಾರ್ ಆಗಾಗ ಸುದ್ದಿ ಆಗ್ತಾನೆ ಇರುತ್ತೆ. ಪ್ರಥಮ್ ಖಡಕ್ ಮಾತುಗಳು ದಚ್ಚು ಅಭಿಮಾನಿಗಳನ್ನ ರೊಚ್ಚುಗೊಳಿಸಿದ್ದೇ ಹೆಚ್ಚು. ದರ್ಶನ್ ಜೈಲು ಸೇರಿದ್ದ ವೇಳೆ ನಟ ಪ್ರಥಮ್ ಮಾಡಿದ ಮಾತುಗಳು ಡಿ ಬಾಸ್ ಅಭಿಮಾನಿಗಳ ಕೋಪಕ್ಕೂ ಕಾರಣವಾಗಿತ್ತು. ದರ್ಶನ್ ಫ್ಯಾನ್ಸ್ ನಟ ಪ್ರಥಮ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ರು. ದಾಸನ ಅಭಿಮಾನಿಗಳ ಕಾಟಕ್ಕೆ ಬೆದರಿಕೆಗೆ ಬೇಸತ್ತ ಪ್ರಥಮ್ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿದ್ರು. ಡಿ ಬಾಸ್ ಅಂತ ಕೂಗಿದ ಅಭಿಮಾನಿಗಳಿಗೆ ಖಡಕ್ ಕ್ಲಾಸ್ ತೆಗೆದುಕೊಂಡಿದ್ದ ಪ್ರಥಮ್ ಇದೀಗ ದರ್ಶನ್ ಹುಟ್ಟುಹಬ್ಬದ ದಿನ ಶಾಕಿಂಗ್ ಪೋಸ್ಟ್ ಮಾಡಿದ್ದಾರೆ. ನಟ ದರ್ಶನ್ ಹುಟ್ಟುಹಬ್ಬದ ದಿನ ಅನೇಕ ಸೆಲೆಬ್ರಿಟಿಗಳು, ಅಭಿಮಾನಿಗಳು ಶುಭ ಕೋರಿದ್ರು. ಸ್ಯಾಂಡಲ್ವುಡ್ನಲ್ಲಿ ತನ್ನದೇ ಆಪ್ತ ಬಳಗ ಹೊಂದಿರುವ ದರ್ಶನ್ ಅವರಿಗೆ ಸ್ನೇಹಿತರು, ಆಪ್ತರು ನಟನ ಫೋಟೋ ಹಾಕಿಕೊಳ್ಳುವ ಮೂಲಕ ಪೋಸ್ಟ್ ಮಾಡ್ತಾ ಇದ್ರು. ದರ್ಶನ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿರುವ ನಟ ಪ್ರಥಮ್ ಕೂಡ ದರ್ಶನ್ ಜೊತೆಗಿದ್ದ ಫೋಟೋ ಶೇರ್ ಮಾಡಿದ್ದಾರೆ. ನಟ ದರ್ಶನ್ ಅವರು ಪ್ರಥಮ್ ಹೆಗಲ ಮೇಲೆ ಕೈ ಹಾಕಿದ್ರು. ಇತ್ತ ಪ್ರಥಮ್ ನಗುತ್ತಾ ದಾಸನ ಜೊತೆ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಈ ಹಳೆಯ ಫೋಟೋವನ್ನ ನಟ ಪ್ರಥಮ್ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಮೊದಲು ನಾವು ಈ ತರ ಇದ್ವಿ ಅಂತ ಬರೆದುಕೊಂಡಿದ್ದಾರೆ. ನಟ ಡಾಲಿ ಧನಂಜಯ್ ಅವರು ತಮ್ಮದೇ ನಿಲುವು ಮತ್ತು ಸಿದ್ಧಾಂತಗಳನ್ನು ಹೊಂದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಮೌಢ್ಯಗಳ ವಿರುದ್ಧ ಅವರು ಧ್ವನಿ ಎತ್ತಿದ್ರು. ಈಗ ಅವರ ಮದುವೆ ಬಗ್ಗೆ ಕೆಲವರು ಟೀಕೆ ಮಾಡಿದ್ದಾರೆ. ಫೆಬ್ರವರಿ 15 ಮತ್ತು 16ರಂದು ನಡೆದ ವಿವಾಹ ಸಮಾರಂಭದಲ್ಲಿ ಅನೇಕ ಆಚರಣೆಗಳನ್ನು ಡಾಲಿ ಧನಂಜಯ ಪಾಲಿಸಿದ್ದಾರೆ. ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಅಂಥ ಟೀಕೆಗಳಿಗೆ ಡಾಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಆಚರಣೆಗಳು ನಮ್ಮ ಹಿರಿಯರಿಗೆ ಖುಷಿ ಕೊಡುವಂಥ ನಂಬಿಕೆಗಳು ಎಂದಾಗ ಪಾಲಿಸೋದ್ರಲ್ಲಿ ಏನು ತಪ್ಪು ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಎಲ್ಲದಕ್ಕೂ ಉತ್ತರ ಕೊಡಲು ನನಗೆ ಬರಲ್ಲ. ಆದರೆ ಒಂದು ಘಟನೆ ಬಗ್ಗೆ ಹೇಳ್ತೇನೆ. ಆಸ್ತಿಕತೆ ಮತ್ತು ನಾಸ್ತಿಕತೆ ಬಗ್ಗೆ ಬಂದಾಗ ಕಾಯುವಂತಹ ನಂಬಿಕೆಗಳು ಬೇರೆ, ಮೂಢನಂಬಿಕೆಗಳು ಬೇರೆ. ಮೌಢ್ಯವನ್ನು ನಾವು ಖಂಡಿತ ವಿರೋಧಿಸಬೇಕು ಅಂತ ಡಾಲಿ ಧನಂಜಯ ಹೇಳಿದ್ದಾರೆ. ಆಚರಣೆಯಲ್ಲಿ ತುಂಬ ರೀತಿಯ ಆಚರಣೆಗಳು ಇವೆ.
ಉದಾಹರಣೆಗೆ ಕೆಂಡ ಹಾಯುವಾಗ ನಮ್ಮ ಚಿಕ್ಕಪ್ಪ ಒಂದು ಪೂಜೆ ಮಾಡಿದ್ರು. ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಅದು ಮಡಿವಾಳ ಪದ್ಧತಿಯಲ್ಲಿ ಮಾಡೋದು ಅಂತ ಕೆಲವರು ಹೇಳಿದ್ರು. ಅದನ್ನ ತಮ್ಮ ಚಿಕ್ಕಪ್ಪ ತುಂಬಾ ಚೆನ್ನಾಗಿ ಮಾಡಿದ್ರು. ಆ ರೀತಿ ತಮ್ಮ ಆಚರಣೆಗಳು ಮಿಕ್ಸ್ ಆಗಿವೆ. ಕೆಂಡ ಹಾಯೋದನ್ನ ನಾನು ಚಿಕ್ಕ ವಯಸ್ಸಿನಿಂದ ಜಾತ್ರೆಯಲ್ಲಿ ನೋಡ್ಕೊಂಡು ಬಂದಿದ್ದೇನೆ. ಅದು ನನಗೆ ಜನಪದ. ಆ ಪ್ರಕ್ರಿಯೆಯನ್ನ ಒಂದು ಮಗು ರೀತಿ ನಾನು ಎಂಜಾಯ್ ಮಾಡಿದ್ದೇನೆ. ಅವುಗಳಲ್ಲಿ ನನಗೆ ತಪ್ಪು ಕಂಡಿಲ್ಲ ಎಂದಿದ್ದಾರೆ ಡಾಲಿ ಧನಂಜಯ. ಬಾಲಿವುಡ್ನ ಸ್ಟಾರ್ ನಟರಾದ ಸಲ್ಮಾನ್ ಖಾನ್ ಮತ್ತು ಸಂಜಯ್ ದತ್ ಅವರು ತಮ್ಮದೇ ಛಾಪು ಮೂಡಿಸಿದ್ದಾರೆ. ಅವರಿಬ್ಬರ ಕಾಂಬಿನೇಷನ್ಗೆ ದೊಡ್ಡ ಪ್ರೇಕ್ಷಕ ವರ್ಗವೇ ಇದೆ. ಹಿಂದಿ ಸಿನಿಮಾದಲ್ಲಿ ಅವರಿಬ್ಬರು ಜೊತೆಯಾಗಿ ನಟಿಸಿದ್ರೆ ಭಾರಿ ಹೈಪ್ ಸೃಷ್ಟಿಯಾಗುತ್ತೆ. ಹಾಗಿರುವಾಗ ಹಾಲಿವುಡ್ ಸಿನಿಮಾದಲ್ಲಿ ಅವರಿಬ್ಬರು ತೆರೆ ಹಂಚಿಕೊಂಡ್ರೆ ನಿರೀಕ್ಷೆಯ ಸುನಾಮಿ ಗ್ಯಾರಂಟಿ. ಅಭಿಮಾನಿಗಳಿಗೆ ಸಖತ್ ಥ್ರಿಲ್ ನೀಡುವಂತಹ ಸುದ್ದಿ ಕೇಳಿಬಂದಿದೆ. ಹಾಲಿವುಡ್ ಸಿನಿಮಾವೊಂದರಲ್ಲಿ ಸಲ್ಮಾನ್ ಖಾನ್ ಮತ್ತು ಸಂಜಯ್ ದತ್ ಅವರು ತೆರೆ ಹಂಚಿಕೊಳ್ತಿದ್ದಾರೆ ಎನ್ನಲಾಗಿದೆ. ಸಲ್ಮಾನ್ ಖಾನ್ ಮತ್ತು ಸಂಜಯ್ ದತ್ ಅವರಿಗೆ ಭಾರತದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಬೇಡಿಕೆ ಇದೆ. ಹಾಗಾಗಿ ಎಲ್ಲಾ ಪ್ರೇಕ್ಷಕರನ್ನ ಗಮನದಲ್ಲಿ ಇಟ್ಕೊಂಡು ಈ ನಟರನ್ನ ಹಾಲಿವುಡ್ ಸಿನಿಮಾಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗಂತ ಅವರು ಪ್ರಮುಖ ಪಾತ್ರಗಳನ್ನ ಮಾಡ್ತಿಲ್ಲ. ಬದಲಿಗೆ ಇಬ್ಬರು ಕೂಡ ಹಾಲಿವುಡ್ ಸಿನಿಮಾದಲ್ಲಿ ಅತಿಥಿ ಪಾತ್ರ ಮಾಡ್ತಿದ್ದಾರೆ ಎಂಬ ಸುದ್ದಿ ಹರಡಿದೆ. ಹಾಲಿವುಡ್ನ ಈ ಸಿನಿಮಾ ಯಾವುದು ಎಂಬುದು ಇನ್ನೂ ಬಹಿರಂಗ ಆಗಿಲ್ಲ. ಆದರೆ ಈ ಚಿತ್ರಕ್ಕೆ ದುಬೈನಲ್ಲಿ ಶೂಟಿಂಗ್ ನಡೀತಾ ಇದೆ. ಚಿತ್ರೀಕರಣದ ಸಲುವಾಗಿ ಸಲ್ಮಾನ್ ಖಾನ್ ಮತ್ತು ಸಂಜಯ್ ದತ್ ಅವರು ಈಗಾಗಲೇ ದುಬೈಗೆ ಹೋಗಿದ್ದಾರೆ. ಫೆಬ್ರವರಿ 19ರ ತನಕ ಅವರಿಬ್ಬರು ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ವರದಿಯಾಗಿದೆ. ಈ ಬಗ್ಗೆ ಅಧಿಕೃತ ನ್ಯೂಸ್ ಹೊರಬರುವುದು ಬಾಕಿ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.